ಮಾಡ್ತೀಯಾ? ಮಾಡ್ತೀಯ ಗೈಸ್. ಕ್ರಿಕೆಟ್ ಆಡಕ್ ನೋಡಿ ಎಷ್ಟು ಜನ ಇದ್ದೀವಿ ಗೈಸ್. ಇಲ್ಲಿ ಈಗ ರೀಲ್ಸ್ ಮಾಡಾಕ್ತಿದ್ದೀವಿ. ರೀಲ್ಸ್. ಸೊ ಗೈಸ್, ಒಂದು ರೀಲ್ಸ್ ಐತಿ. ಅಣ್ಣ ಅದನ್ನ ಎಡಿಟ್ ಮಾಡೈತೆ. ಸೊ ಇದು ಅಣ್ಣಂದು ಸೀಕ್ರೆಟ್. ಆ ವಿಡಿಯೋನ ನೀನ್ ನಾಳೆ ಪೋಸ್ಟ್ ಮಾಡೋಣ. ಅದು 50,000 ಮೇಲೆ ಓಡ್ತತೆ ಅಂತ ಹೇಳ್ತಿದೀವಿ ನಾನು ಮತ್ತೆ ದರ್ಶು. ಇವಣ್ಣ ನಂಬ್ತಿಲ್ಲ. ಸೊ ಅದೇನ 50,000 ಒಳಗೆ ಓಡಿದ್ರೆ ನಾವು ಗಗನಣ್ಣ ಹೇಳ್ದಂಗೆ ಕೇಳ್ತೀವಿ. ಸಪೋಸ್ ಅದು 50,000 ಮೇಲೆ ಹೋದ್ರೆ ನಾವ್ ಹೇಳ್ದಂಗೆ ಗಗನಣ್ಣ ಕೇಳ್ಬೇಕು ಗೈಸ್. ಓಕೆ ಡನ್. ಇದು ಪ್ರೂಫಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಸೊ ನಾಳೆ ಒಳ್ಳೆ ರೀಲ್ಸ್ ಬರ್ತಿದೆ, ಒಳ್ಳೆ ಚೆನ್ನಾಗಿದೆ ಅದು. ಸೊ ನೋಡಿ, ನೀವು ಅದನ್ನ ಪುಷ್ ಮಾಡಿ ಗೈಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ನ ವಿನೋಬನಗರದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೀವು ಹಿಂದೆ ಒಂದು ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಅದು ಗಗನಣ್ಣಗೆ ನಾವು ಚಾಲೆಂಜ್ ಕೊಟ್ಟಿದ್ವಿ. ಯಾರ್ಯಾರಂದ್ರೆ ನಾನು, ದರ್ಶು. ಸೊ ಈಗ ಗಗನಣ್ಣಗೆ ಒಂದು ಡೇರ್ ಕೊಡ್ತಿದ್ದೀವಿ. ಸೊ ಏನಿಲ್ಲ ಗೈಸ್, ಈ ನೊಡ ರೋಡಾಗೆ ಇವಣ್ಣ 15 ಡಿಪ್ಸ್ ಹೊಡಿಬೇಕು. ಸೊ ಅದೇ ಚಾಲೆಂಜ್ ಅದೇ ನೋಡಿದ್ರಲ್ಲ, 50,000 ಮೇಲೆ ಹೋಗೈತೆ ವಿಡಿಯೋ. ಈ ಚಾಲೆಂಜ್ ಅಣ್ಣ ಕಂಪ್ಲೀಟ್ ಮಾಡ್ಬೇಕು. ಚಾಲೆಂಜ್ ನೋಡಕ್ಕೆ ದರ್ಶನ, ಪೀತು ಅಣ್ಣ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಈಗ ನೊಡೋ ರೋಡ್ನಾಗ 15 ಡಿಪ್ಸ್ ಹೊಡೆದು ಈ ಡೇರ್ನ ಕಂಪ್ಲೀಟ್ ಮಾಡ್ಬೇಕು. ಮಾಡ್ತೀಯಾ? ಮಾಡಕತ್ತ ಅಣ್ಣ. ಪ್ರೀತಣ್ಣ, ಪ್ರೀತಣ್ಣ ನೋಡ್ಬಾ, ಡೇರ್ 15 ಡಿಪ್ಸ್ ಹೊಡಿಬೇಕು ಅಣ್ಣ. 15 ಡಿಪ್ಸ್ ಹೊಡಿಬೇಕು. ನಮ್ಮ ಜಿಮ್ ಟ್ರೈನರ್ ಇವರೇ. ನಾನು ಅವರಿಗೆ ಕೋಚರ್. ಸ್ಟಾರ್ಟ್. ಜಿಮ್ ಟ್ರೈನರ್ ಇವನು. 15 ಹಾ ಸರಿ. ಹಾ 1 2 3 4 5 6 7 8 9 10 11 12 13 14 15 ಗೈಸ್, ಚಾಲೆಂಜ್ ಮುಗಿಸೈತೆ. ಸೊ ಇನ್ನೊಂದು ಕೊಡೋಣ. ಒಂದೇ ಇವ್ರು ಕೌಂಟ್ ಮಾಡಿದ್ದೀವ್ರೆ. ಕಂಪ್ಲೀಟ್ ಮಾಡಿ ಎಲ್ಲ ಮಂಡಿ ಹಿಡ್ಕೊಂಡು ನಡೆದಿದ್ದಾರೆ. ಮಂಡಿ ಚಿಪ್ಪಲ್ಲೇ ಬಹಳ ನೋಡಿ ಮಂಡಿ ಏನಾಗಿಲ್ಲ. ಗೈಸ್, ಗಗನಣ್ಣ ಕೊಟ್ಟಿದ್ದೆಲ್ಲ ಕಂಪ್ಲೀಟ್ ಮಾಡೈತೆ. ಬನ್ನಿ, ಇಲ್ಲಿ ಇವಾಗ ಕ್ರಿಕೆಟ್ ಆಡಕ್ ಬಂದಿವಿ. ಕ್ರಿಕೆಟ್ ಆಡಿ ಇಲ್ಲಿಂದ ವಾಪಸ್ ಮನೆ. ಗೈಸ್, ಇಲ್ಲಿ ಈಗ ರೀಲ್ಸ್ ಮಾಡಾಕ್ತಿದ್ದೀವಿ. ರೀಲ್ಸ್ ಈಗ ಕ್ರಿಕೆಟಿಗೆ ಕಾಯ್ತಿದ್ದೀವಿ, ಯಾರು ಬರ್ತಿಲ್ಲ ನೋಡಿ. ಅಜ್ಜಿ ಅಂಗಡಿಗೆ ವಾಪಸ್ ರೀಲ್ಸ್. ಇಷ್ಟೇ ಬರಲಿ, ಇಲ್ಲಷ್ಟೇ ಬರೀ ಮೊಟ್ಟೆ ವ್ಯಾಪಾರಿ ನೀನು. ಹುಷಾರು, ಮೊಟ್ಟೆ ಹೊಡೆದ ತಾಳೆ ನೀನೇ ಕೊಡ್ಸ್ಬೇಕು ಹೇಳ್ತೀನಿ ನೋಡು. ಈ ಟ್ರೈಗೆ ಎಲ್ಲ ಎತ್ತಿಂ ಬಿಡ ಮೊಟ್ಟೆ. ಏನ ಎಲ್ಲ ಎತ್ತಿ ಕದ್ದಿರೋದು ನೋಡಿ ನಾನು. ಹಾಯ್ ಫ್ರೆಂಡ್ಸ್, ಇವನು ಬಹಳ ಮಟ್ಟಿ ಕದ್ದಿದ್ದ ಚಿಕನ್ ಇದ್ದಾಗ. ಈಗ ಮೊಟ್ಟೆ ವ್ಯಾಪಾರನೇ ಪಾಪ ಗೈಸ್, ಅವಣ್ಣ ನೋಡಿದ್ರೆ ನಂಗೆ ಅನ್ಸದೇ ಇಲ್ಲ. ಈಗ ಮೊಟ್ಟೆ ವ್ಯಾಪಾರ ಮಾಡ್ತದಾನೆ. ನೋಡಿದ್ರೆ ಅನ್ಸಲ್ಲ, ಅವ್ನು ಸಾಧಾರಣ ವ್ಯಕ್ತಿ ಆದ್ರೂ ತುಂಬಾ ಟ್ಯಾಲೆಂಟ್ ಇದೆ ಅವನ ಹತ್ರ. ಟ್ಯಾಲೆಂಟ್ ಅಂದ್ರೆ ಬನ್ನಿ ಗೈಸ್, ಈಗ ರೀಲ್ಸ್ ಮಾಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗುವ. ಗೈಸ್, ಕ್ರಿಕೆಟ್ ಆಡಕ್ಕೆ ಬಾಲು, ಬ್ಯಾಟು, ಮಣ್ಣರು ಎಲ್ಲ ಬಂದಾರೆ. ಬನ್ನಿ, ಬಾಲ್ ಹಾಕಿ ಸ್ಟಾರ್ಟ್ ಮಾಡೋಣ. ನಮ್ದೇ ಟ್ರಯಲ್ಸ್ ಗೈಸ್. ಮ್ಯಾಚ್ ಆದ್ಮೇಲೆ ಸಿಗ್ತೀನಿ ಗೈಸ್. ಅವಾಗ ಮತ್ತೆ ಬಂದು ಹೋಗ್ತೀನಿ ಗೈಸ್. ಕ್ರಿಕೆಟ್ ಆಡಕ್ ನೋಡಿ ಎಷ್ಟು ಜನ ಇದ್ದೀವಿ. ಬಾಲ್ ಅಲ್ಲಿ ಹೋಗೈತೆ, ತಗೊಂಬರಕ್ ಹೋಗಿದ್ದಾರೆ. ಸೋಲನ್ನು ಅನುಭವಿಸಿದ್ದಾರೆ ನಮ್ಗೆ ಕನ್ನಡ. ಸೋಲನ್ನು ಅನುಭವಿಸಿದ್ದಾರೆ. ಸೊ ಗೈಸ್, ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಗಗನ ಡೇರ್ ಮುಗಿಸ್ಕೊಂಡು ಇಲ್ಲಿ ವಾಪಸ್ ಮನೆ ಬಂದಿ. ನನಗೆ ಈಗ ಚಿಕನ್ ತಿನ್ನಂಗೆ ಆಗ್ತಿದ್ದೆ. ಅದಕ್ಕೆ ಇವಾಗ ಚಿಕನ್ ನಾನೇ ತಗೊಂಬಂದು ನಾನೇ ಮಾಡ್ಕೋಬೇಕಂತೆ. ಸೊ ನಮ್ಮಮ್ಮ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅವ್ರು ರಶ್ ಇದೆ. ಸೊ ಅವ್ರಿಗೆ ರೆಡಿಯಾಗಿ ಮತ್ತೆ ಹೋಟ್ಲಿಗೆ ಹೋಗಿ ಬಂದಾರೆ. ನಮ್ಮ ಅಕ್ಕ ಇಲ್ಲೋಡಿ ಗೈಸ್, ಇಲ್ಲೋಡಿ ಗೈಸ್, ಟೈಲರ್ ಮಾಡ್ತಾವಳು. ಟೈಲರ್ ರಾಟೆ ಹೊಳಿತಾಳೆ ಗೈಸ್. ಇದ್ರಾಗ ನಾನು ಜೀವನ ಮಾಡ್ಬೋದು ಅತ್ಲಾಗೆ, ಹೌದಾ? ಸೊ ಗೈಸ್, ಈಗ ನಮ್ಮಮ್ಮ ರೆಡಿಯಾಗಿ, ಅಮ್ಮ ಹಾಯ್ ಹೇಳು ಒಂದು. ರೆಡಿಯಾಗಿ ಹೋಗ್ತಿದ್ದಾರೆ. ಬನ್ನಿ ಗೈಸ್, ಚಿಕನ್ ತಗೊಂಡು ಇವತ್ತು ಚಿಕನ್ ಮಾಡ್ಕೊಂಡು ತಿನ್ನಂಗೆ ಆಗೈತೆ. ನಾನೇ ಚಿಕನ್ ಮಾಡ್ಕೊಂಡು ನಾನು ಒಬ್ಬನೇ ತಿಂತೀನಿ ಗೈಸ್. ನಿಮಗೆ ಯಾರಿಗೂ ಕೊಡಲ್ಲ. ಎಷ್ಟು ಉಪ್ಪು ಖಾರ ಕೂಡ ಹಾಕೊಡ್ತಿದ್ರು, ಇವ್ರು ಹಾಕ್ಕೊಡ್ತಾರಂತೆ ಉಪ್ಪು ಖಾರ. ಓಕೆ ಬನ್ನಿ, ಈಗ ಹೋಗಿ ಚಿಕನ್ ತಗೊಂಡು ಸಿಕ್ಕಾಪಟ್ಟೆ ಸಿಕ್ಕಿದೆ ಮಾಡುವ ಗೈಸ್. ಚಿಕನ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ತಗೊಂಡು ಹೋಗಿ ಮಾಡ್ಕೊಂಡು ತಿನ್ನೋಣ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ತಗೊಂಬಂದಿನಿ. ಸೊ ಬನ್ನಿ, ಪಟ ಕುಕ್ ಮಾಡಿಕೊಂಡು ತಿನ್ಬಿಡೋಣ. ಸೊ ಅಮ್ಮ ಇಲ್ಲೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಇದೆಲ್ಲ ಮಸಾಲೆ ಮಾಡ್ಬೇಕೀಗ. ಲೆಟ್ಸ್ ಗೋ ಗೈಸ್.
ಗೈಸ್ ಫೈನಲಿ ಸಾಂಬಾರ್ ಥರ ಮಾಡಿದ್ದೀನಿ ಮಸಾಲೆ. ಇದಾದಮೇಲೆ ಚಿಕನ್ನ ಆ್ಯಡ್ ಮಾಡಿಬಿಟ್ರೆ ಮುಗೀತು ಗೈಸ್. ಸೊ ಗೈಸ್ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ. ಸೊ ನೋಡಿದ್ರಲ್ಲ, ಗಗನ ನನಗೊಂದು ಡೇರ್ ಕೊಡಬೇಕಿತ್ತು, ಡೇರ್ ಚಾಲೆಂಜ್ ಆಯಿತು. ಸೊ ನಾನು ಬಂದು ಮನೆಗೆ ಅಡುಗೆ ಮಾಡಿದೆ. ಸೊ ಈಗ ಊಟ ಮಾಡಬೇಕು. ಸೊ ಓಕೆ ಗೈಸ್, ಈ ಬ್ಲಾಗ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅನ್ಕೊಂತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್, ಒಳ್ಳೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಟೇಕ್ ಕೇರ್ ಗೈಸ್, ಬಾಯ್.